ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಲಭ್ಯ ಆಗ್ತಾ ಇರೋದು. 6ನೇ ಕಂತಿನ ದುಡ್ಡು ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಇದು. ಗೃಹಲಕ್ಷ್ಮಿಯ 6ನೇ ಕಂತಿನ ದುಡ್ಡು ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಶೀಘ್ರವೇ ಗೃಹಲಕ್ಷ್ಮಿಯರ ಖಾತೆಗೆ ಬೀಳಲಿದೆ ಧನಲಕ್ಷ್ಮಿ. ಏನ್ ಪೆಂಡಿಂಗ್ ಇತ್ತು ಅಮೌಂಟ್ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಆರ್ಥಿಕ ಇಲಾಖೆ ದುಡ್ಡು ಬಿಡುಗಡೆಯ ಪ್ರತಿ ಲಭ್ಯ ಆಗಿದೆ. ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಇದೀಗ ಗುಡ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಗೃಹಲಕ್ಷ್ಮಿಯ 6ನೇ ಕಂತಿನ ದುಡ್ಡು ರಿಲೀಸ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಶೀಘ್ರವೇ ಗೃಹಲಕ್ಷ್ಮಿಯರ ಖಾತೆಗೆ ಧನಲಕ್ಷ್ಮಿ ಅಕೌಂಟ್ಗೆ ಹಣ ಬೀಳತ್ತೆ. ಪಬ್ಲಿಕ್ ಟಿವಿಯಲ್ಲಿ ಆರ್ಥಿಕ ಇಲಾಖೆ ದುಡ್ಡು ಬಿಡುಗಡೆಯ ಪ್ರತಿ ಸಹ ಲಭ್ಯ ಆಗಿರೋದು. ಈ ಮೂಲಕ ಗೃಹಲಕ್ಷ್ಮಿಯರು ಈಗ ಕಾಯ್ಕೊಂಡಿದ್ರಲ್ಲ, ನಮಗೆ ಹಣ ಬಂದಿಲ್ಲ ಅಂತ ಹೇಳಿ, ಅದು ಸಿಗ್ತಾ ಇದೆ. ಪಬ್ಲಿಕ್ ಟಿವಿ ಸತತ ವರದಿ ಬೆನ್ನಲ್ಲೇ ಅಕೌಂಟ್ಗೆ ಗೃಹಲಕ್ಷ್ಮಿ ಕಾಸು ಬರ್ತಾ ಇದೆ. ಹೊಸ ವರ್ಷಕ್ಕೂ ಮುನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗಲಿದೆ. ಸೆಪ್ಟೆಂಬರ್ ಕಂತಿನ ಕಾಸಿಗೆ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು. ಕಳೆದೆರಡು ದಿನದ ಹಿಂದೆ ಸೆಪ್ಟೆಂಬರ್ ದುಡ್ಡು ರಿಲೀಸ್ ಆಗಿತ್ತು. ಶೀಘ್ರದಲ್ಲಿಯೇ ಫಲಾನುಭವಿಗಳ ಅಕೌಂಟ್ಗೆ ಈ ಸೆಪ್ಟೆಂಬರ್ನ ಅಮೌಂಟ್ ಅಲ್ಲಿ ಸೇರ್ತಾ ಇದೆ. ಫೆಬ್ರವರಿ ಮಾರ್ಚ್ ಬಾಕಿ ಕಂತು ಪಾವತಿ ಬಗ್ಗೆ ಇನ್ನೂ ಸಹ ಸ್ಪಷ್ಟನೆ ಸಿಕ್ಕಿಲ್ಲ. ಪಬ್ಲಿಕ್ ಟಿವಿ ಈ ಬಗ್ಗೆ ಸತತವಾಗಿ ವರದಿಯನ್ನ ಮಾಡಿತ್ತು. ಗೃಹಲಕ್ಷ್ಮಿಯ ಹಣ ಗೃಹಲಕ್ಷ್ಮಿಯರಿಗೆ ಸೇರಿಲ್ಲ ಅಂತ ಹೇಳಿ ಇದೀಗ ಹೊಸ ವರ್ಷಕ್ಕೂ ಮುನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮಾವಣೆ ಆಗ್ತಾ ಇದೆ. ಸೆಪ್ಟೆಂಬರ್ ಕಂತಿನ ಕಾಸಿಗೆ ಆರ್ಥಿಕ ಇಲಾಖೆ ನೀಡ್ತೀವಿ, ಈ ದುಡ್ಡನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕಳೆದೆರಡು ದಿನದ ಹಿಂದೆ ಸೆಪ್ಟೆಂಬರ್ ದುಡ್ಡು ರಿಲೀಸ್ ಆಗಿತ್ತು. ಇದೀಗ ಶೀಘ್ರದಲ್ಲೇ ಫಲಾನುಭವಿಗಳ ಅಕೌಂಟ್ಗೆ ಈ ಗೃಹಲಕ್ಷ್ಮಿಯರ ಹಣ ಸೇರತ್ತೆ. ಫೆಬ್ರವರಿ ಹಾಗೂ ಮಾರ್ಚ್ನ ಬಾಕಿ ಕಂತು ಪಾವತಿ ಬಗ್ಗೆ ಇನ್ನೂ ಸಹ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಗೃಹಲಕ್ಷ್ಮಿಯ 6ನೇ ಕಂತಿನ ದುಡ್ಡು ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಇನ್ನೇನು ಹೊಸ ವರ್ಷಕ್ಕೂ ಮುನ್ನಾನೆ ಅವರ ಅಕೌಂಟ್ಗೆ, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈ ಗೃಹಲಕ್ಷ್ಮಿಯರ ಈ ಗ್ಯಾರಂಟಿಯ ದುಡ್ಡು ಅವರ ಅಕೌಂಟ್ಗೆ ಸೇರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಆರ್ಥಿಕ ಇಲಾಖೆ ದುಡ್ಡು ಬಿಡುಗಡೆ ಮಾಡಿರುವಂತಹ ಪ್ರತಿ ಸಹ ಲಭ್ಯವಾಗಿದೆ. ಇದರಲ್ಲಿ ಸೆಪ್ಟೆಂಬರ್ ತಿಂಗಳ ದುಡ್ಡು ಈ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮಾವಣೆ ಮಾಡಲಾಗತ್ತೆ. ಬಾಕಿ ಕಂತು ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಈಗ ಕಳೆದ 2 ದಿನದ ಹಿಂದೆ ಸೆಪ್ಟೆಂಬರ್ ದುಡ್ಡು ರಿಲೀಸ್ ಆಗಿತ್ತು. ಶೀಘ್ರದಲ್ಲೇ ಫಲಾನುಭವಿಗಳ ಅಕೌಂಟ್ಗೆ ಈ ದುಡ್ಡು ಸೇರ್ಪಡೆ ಆಗ್ತಿದೆ. ಫೆಬ್ರವರಿ ಮಾರ್ಚ್ ಬಾಕಿ ಕಂತು ಪಾವತಿ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ.